ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 8/3/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಬಾಬ್ದಾದರವರ ಪಾಲನೆಯ ರಿಟರ್ನ್. ಶುಭ ಚಿಂತಕರಾಗಿರಿ, ಶುಭ ಚಿಂತನೆ ಮಾಡಿರಿ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ಹರಡಿರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಹೀರೋ ಮತ್ತು ಜೀರೋ. ಜೀರೋ ಮತ್ತು ಹೀರೋ, ಈ ಸ್ಮೃತಿಯನ್ನು ಸದಾ ನೆನಪಿಟ್ಕೊಳ್ರಿ. ಜೀರೋ ಅಂದ್ರೆ ನಾನು ಬಿಂದು, ಬಾಬನು ಬಿಂದು, ಮತ್ತು ಈ ಸೃಷ್ಟಿಯ ನಾಟಕದಲ್ಲಿ ನಾವೆಲ್ಲ ಆತ್ಮಗಳು. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಕೊನೆಯವರೆಗೆ ಹಾಗೂ ಸಂಗಮ ಯುಗದಲ್ಲಿ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸ್ತಾ ಬಂದಿದ್ದೀವಿ. ಹೀರೋ ಪಾತ್ರಧಾರಿಗಳು ಆದಿಯಿಂದ ಅಂತ್ಯದವರೆಗೆ ಪಾತ್ರ ಮಾಡ್ತಕ್ಕಂಥವ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಜೀರೋ ಮತ್ತು ಹೀರೋ, ಈ 2 ಮಾತನ್ನ ಸ್ಮೃತಿ ಇಟ್ಕೊಳ್ರಿ, ನೆನಪಿಟ್ಕೊಳ್ರಿ. ಮೂರನೆಯದು, ದಾತನ ಮಕ್ಕಳಾಗಿದ್ದೇವೆ. ಯಾರೇ ಎದುರಿಗೆ ಬರಲಿ ಅವರಿಗೆ ಒಂದಲ್ಲ ಒಂದು ಗುಣಗಳ ಗಿಫ್ಟ್ ಅನ್ನು ಕೊಡಬೇಕು, ಬಹುಮಾನ ಕೊಟ್ಟು ಕಳಿಸ್ರಿ, ಖಾಲಿ ಕೈನಲ್ಲಿ ಕಳಿಸ್ಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದಾಗಿ, ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದಲೂ ಮುಕ್ತರಾಗಿ ಉನ್ನತ ಸ್ಥಿತಿಯ ಅನುಭವ ಮಾಡುವ ನಿರ್ಬಂಧನರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಐದನೇದು, ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಹಾಗೂ ಮನಗಳ ಚಂಚಲತೆಯನ್ನು ಸಮಾಪ್ತಿ ಮಾಡಿ ಸದಾ ಅಚ್ಚಲವಾಗಿರಿ ಅಂತ ಬಾಬಾ ಹೇಳ್ತಾರೆ. ದೇಹಿ ಅಭಿಮಾನಿ ಅಂದ್ರೆ ಆತ್ಮ ಅಭಿಮಾನಿ ಸ್ಥಿತಿ. 5 ಬಿಂದುಗಳು: ಶುಭ ಚಿಂತಕ, ಜೀರೋ ಮತ್ತು ಹೀರೋ, ಗುಣಗಳ ಉಡುಗೊರೆ, ನಿರ್ಬಂಧನ, ದೇಹಿ ಅಭಿಮಾನಿ ಸ್ಥಿತಿ. ಇಂದಿನ ಚಿಂತನೆ: ನಾನು ಆತ್ಮ ಶುಭ ಚಿಂತಕ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ಬಾಬಾರವರಿಂದ ಅಪಾರ ಗುಣಗಳು ಹಾಗೂ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಸ್ವಯಂ ಪರಮಾತ್ಮ ಶಿವಬಾಬರವರು ತಂದೆಯಾಗಿ ಪಾಲನೆ ಮಾಡುತ್ತಿದ್ದಾರೆ. ಶಿಕ್ಷಕನಾಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ದೇವ ಜೀವ ಜಗತ್ತಿನ ಭೂತ ಭವಿಷ್ಯತ್ ವರ್ತಮಾನಗಳ 3 ಲೋಕಗಳ 3 ಕಾಲಗಳ ಸಂಪೂರ್ಣ ಜ್ಞಾನವನ್ನ ತಂದೆಯು ತಿಳಿಸಿಕೊಡುತ್ತಿದ್ದಾರೆ. ಆ ತಂದೆಯ ಪಾಲನೆಯ ರಿಟರ್ನ್ ಆಗಿ ನಾನು ಸರ್ವರ ಬಗ್ಗೆ ಸದಾ ಶುಭ ಚಿಂತಕನಾಗಿದ್ದೇನೆ. ಸದಾ ಶುಭ ಚಿಂತನೆಯನ್ನೇ ಮಾಡುತ್ತೇನೆ. ಶುಭ ಹಾಗೂ ಶ್ರೇಷ್ಠ ವೃತ್ತಿಯಿಂದ ಇಡೀ ವಾಯುಮಂಡಲವನ್ನೇ ಪರಿವರ್ತನೆ ಮಾಡುತ್ತೇನೆ. ನಾನು ಶಿವ ತಂದೆಯ ಪ್ರೀತಿಯ ಸುಪುತ್ರ ಮಗುವಾಗಿದ್ದೇನೆ. ನಾನು ಆತ್ಮ ಆದಿಯಿಂದ ಅಂತ್ಯದವರೆಗೆ ಪೂರ್ಣ ಪಾತ್ರವನ್ನು ಅಭಿನಯಿಸುವ ಹೀರೋ ಪಾತ್ರಧಾರಿಯಾಗಿದ್ದೇನೆ. ನಾನು ಆತ್ಮ. ನನ್ನೆದುರಿಗೆ ಸನಿಹಕ್ಕೆ ಯಾರೇ ಬಂದರೂ ಸಹ ಸತ್ಯ ಜ್ಞಾನ ಹಾಗೂ ದಿವ್ಯ ಗುಣಗಳ ಉಡುಗೊರೆಯನ್ನು ಕೊಟ್ಟು ಕಳುಹಿಸುತ್ತೇನೆ. ದಾತನಾದ ಸರ್ವಸ್ವವನ್ನು ಕೊಡುವಂತಹ ತಂದೆ, ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು. ನಾನು ಮಾಸ್ಟರ್ ದಾತನಾಗಿ ಸರ್ವರಿಗೂ ಕೊಡುತ್ತೇನೆ. ನಾನು ಆತ್ಮ ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದಲೂ ಮುಕ್ತನಾಗಿದ್ದೇನೆ. ನಾನು ನಿರ್ಬಂಧನ ಆತ್ಮ ಜ್ಯೋತಿ. ನಾನು ಆತ್ಮ ಸದಾ ಆತ್ಮಿಕ ಸ್ಥಿತಿಯ ಮೂಲಕ ತನು ಮನಗಳ ಎಲ್ಲ ಚಂಚಲತೆಯನ್ನು ಸಮಾಪ್ತಿ ಮಾಡಿ ಸದಾ ಅಚ್ಚಲವಾಗಿರುವ
ಅಚಲ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ನಾನು ಆತ್ಮ ಪರಮಾತ್ಮನ ಪ್ರೀತಿಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ಕ್ಷಣದಲ್ಲಿ ಪರಂಧಾಮ ತಲುಪಿದೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಪರಮ ಪಾವನಧಾಮ ನನ್ನ ನಿಜ ಮನೆ. ನಾನಾತ್ಮ ನನ್ನ ನಿಜ ಸ್ವರೂಪದಲ್ಲಿ ಬಿಂದುವಾಗಿ ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿ ಹೋದೆ. ಶಕ್ತಿಶಾಲಿಯಾದೆ. ಶುದ್ಧನಾದ ಆತ್ಮ ನಾನು ಬಿಂದು, ತಂದೆಯೂ ಸಹ ಬಿಂದು. ನನ್ನ ಆತ್ಮ ಜ್ಯೋತಿ, ಪರಮಪಿತ ಪರಂಜ್ಯೋತಿ ತಂದೆ ಶಿವನ ಪ್ರೀತಿಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ಓಂ ಶಾಂತಿ.